Hi friends, welcome to Azad ICS Academy, Chandra Layout, Vijayanagar, Bangalore. Friends, with respect to KS mains, we released some books. Okay, in that first one, we released Kannada book, ಭಾರತೀಯ ಇತಿಹಾಸ ಮತ್ತು ಪರಂಪರೆ. ಸೊ ಭಾರತೀಯ ಇತಿಹಾಸ ಮತ್ತು ಪರಂಪರೆ ಅನ್ನೋ ಒಂದು ಬುಕ್ಕನ್ನು ರಿಲೀಸ್ ಮಾಡಿದ್ದೀವಿ. ಕನ್ನಡ ಮಾಧ್ಯಮದಲ್ಲಿ KS ಅನ್ನು ಬರೆಯುವಂಥವ್ರಿಗೆ. ಓಕೆ, ಸೊ ಪೇಪರ್ ಟು ಜನರಲ್ ಸ್ಟಡೀಸ್ 1 ಪೇಪರ್ 2ನಲ್ಲಿ ನಿಮಗೆ ಏನು ಸೆಕ್ಷನ್ 1 ಬರುತ್ತೆ, ಆ ಸೆಕ್ಷನ್ 1ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಸಿಲೆಬಸನ್ನು ಕವರ್ ಮಾಡಿ ಭಾರತೀಯ ಇತಿಹಾಸ ಮತ್ತು ಪರಂಪರೆ ಅಂತ ಹೇಳಿ ಸೊ ಇದನ್ನು ರಿಲೀಸ್ ಮಾಡಿದ್ವಿ. ಲೇಖಕರು ಶ್ರೀನಿವಾಸ್ ಟಿ. ಓಕೆ, ಈ ಬುಕ್ಕನ್ನು ಫಸ್ಟ್ ಟೈಮ್ 2018ನಲ್ಲಿ ಫಸ್ಟ್ ಎಡಿಷನನ್ನು ರಿಲೀಸ್ ಮಾಡಿದ್ವಿ. ಓಕೆ, ಅದಾದ ನಂತರ ಈಗ 2025ಅಲ್ಲಿ ಅಪ್ಗ್ರೇಡೆಡ್ ವರ್ಷನನ್ನು ಕೂಡ ನಾವು ರಿಲೀಸ್ ಮಾಡಿದ್ದೀವಿ. ಆ್ಯಂಡ್ ಈ ಬುಕ್ಕಿಗೆ ಕಾಪಿರೈಟ್ ಕೂಡ ಸಿಕ್ಕಿದೆ. ಓಕೆ, ರಿಜಿಸ್ಟರ್ ಆಫ್ ಕಾಪಿರೈಟ್ಸ್ ಅವರಿಂದ ಕಾಪಿರೈಟ್ ಕೂಡ ಭಾರತೀಯ ಇತಿಹಾಸ ಮತ್ತು ಪರಂಪರೆಗೆ ಸಿಕ್ಕಿದೆ. ಸೊ ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಸೊ ಇದೇ ಬುಕ್ಕನ್ನು ಕೆಲವರು ಭಾರತದ ಸಾಂಸ್ಕೃತಿಕ ಪರಂಪರೆ ಅನ್ನೋ ಹೆಸರಿನಲ್ಲಿ ಸ್ವಲ್ಪ ಒಂದಷ್ಟನ್ನು ಕಾಪಿ ಮಾಡಿದ್ದಾರೆ. ಓಕೆ, ಇವ್ರ ಮೇಲೆ ಸದ್ಯದಲ್ಲೇ ಲೀಗಲ್ ಆ್ಯಕ್ಷನ್ ಕೂಡ ತೆಗೆದುಕೋತಾ ಇದ್ದೀವಿ, ಲೀಗಲ್ ನೋಟಿಸನ್ನು ಕೂಡ ಕಳಿಸ್ತಾ ಇದ್ದೀವಿ. ಸೊ ಇದನ್ನೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಂದು ಒಂದಷ್ಟು ಬುಕ್ಸನ್ನು ಮಾರ್ಕೆಟಲ್ಲಿ ಕಾಪಿ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇನ್ನೊಬ್ಬ ಮಹಾನ್ ಭಾವ ಇದ್ದಾನೆ, ಅರೌಂಡ್ ಒಂದು 80 ಪೇಜಸ್ನ ಕಾಪಿ ಮಾಡಿ ಆಲ್ರೆಡಿ ಮಾರ್ಕೆಟಿಗೆ ಬಿಟ್ಟಿದ್ದಾನೆ. ಅವನ ಮೇಲೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೂಡ ಲಾಡ್ಜ್ ಆಗಿದೆ, FIR ಹಂತದಲ್ಲಿದೆ. ಅದ್ರ ಮೇಲೆ ನಾನು ಇನ್ನೊಂದು ವಿಡಿಯೋನ ಮಾಡ್ತೀನಿ. ಓಕೆ, ಸಪ್ರೇಟಾಗಿ FIR ಆದಮೇಲೆ ಮತ್ತೆ ಇನ್ನೊಂದು ವಿಡಿಯೋನ ಮಾಡ್ತೀನಿ ಅದಕ್ಕೆ ಸಂಬಂಧಪಟ್ಟಂತೆ. ಇನ್ನು KS ಮೇನ್ಸಿಗೆ ಸಂಬಂಧಪಟ್ಟಂತೆ ಪೇಪರ್ 2 ಜನರಲ್ ಸ್ಟಡೀಸ್ 1 ಅದು ಸೆಕ್ಷನ್ 1ಗೆ ಸಂಬಂಧಪಟ್ಟಂತೆ ಭಾರತೀಯ ಇತಿಹಾಸ ಮತ್ತು ಪರಂಪರೆ ಅದ್ರ ಬಗ್ಗೆ ನಾವು ನೋಡೋಣ. ಓಕೆ, ಸೊ ಈ ಬುಕ್ಕಲ್ಲಿ ನಿಮಗೆ KS ಮೇನ್ಸಿಗೆ ಸಂಬಂಧಪಟ್ಟಂತೆ ಎಲ್ಲ ಟಾಪಿಕ್ಸನ್ನು ಕೂಡ ಕವರ್ ಮಾಡಿದ್ದೀವಿ. ಟೋಟಲ್ಲು ನಿಮಗೆ 6 ಯೂನಿಟ್ಸ್ ಬರುತ್ತೆ, 6 ಘಟಕಗಳು ಬರುತ್ತೆ. ಸೊ ಘಟಕಗಳು ಘಟಕ 3, ಘಟಕ 4, 5 ಆ್ಯಂಡ್ 6. ಓಕೆ, ಅದರಲ್ಲಿ ಫಸ್ಟ್ 2 ಯೂನಿಟ್ಸ್ ಬಂದು ಇಂಡಿಯನ್ ಹಿಸ್ಟ್ರಿಗೆ ಸಂಬಂಧಪಟ್ಟಿದ್ದು ಬರುತ್ತೆ. ಇಂಡಿಯನ್ ಹಿಸ್ಟ್ರಿ, ಭಾರತೀಯ ಇತಿಹಾಸ ಅದಕ್ಕೆ ಸಂಬಂಧಪಟ್ಟಂತೆ ಬರುತ್ತೆ. ನೆಕ್ಸ್ಟು 4 ಘಟಕಗಳು ಕರ್ನಾಟಕ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಬರುತ್ತೆ, ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ. ಸೊ ಇನ್ನು ಉಳಿದ 4 ಘಟಕಗಳು ಬರುತ್ತೆ. ಸೊ ಅಷ್ಟನ್ನು ಕೂಡ ನಿಮಗೆ ಸಿಲೆಬಸ್ಗೆ ಅನುಗುಣವಾಗಿ ಇನ್ ಡೀಟೇಲಾಗಿ, ಸೊ ಆದಷ್ಟು ಬೇಗ ಏನು ಅಪ್ಕಮಿಂಗ್ KS ಮೇನ್ಸ್ ಇದೆ ಆದಷ್ಟು ಬೇಗ ನಿಮಗೆ ಕವರ್ ಆಗೋ ಥರ ಓದಲಿಕ್ಕೆ ಹ್ಯಾಂಡಿಯಾಗಿ ಸೊ ಭಾರತೀಯ ಇತಿಹಾಸ ಮತ್ತು ಪರಂಪರೆ ಅನ್ನೋ ಒಂದು ಬುಕ್ಕನ್ನು ಕೂಡ ನಾವು ರಿಲೀಸ್ ಮಾಡಿದ್ದೀವಿ. ಸೆಕೆಂಡ್ ಎಡಿಷನ್ನು 2025ಅಲ್ಲಿ ರಿಲೀಸ್ ಆಗಿದೆ. ಓಕೆ, ಸೊ ಇದರಲ್ಲಿ ಘಟಕ 1 ಭಾರತೀಯ ಇತಿಹಾಸ ಪರಂಪರೆ, ಭಾರತೀಯ ಸಾಂಸ್ಕೃತಿಕ ಪರಂಪರೆ ಅಂತ ಇದೆ. ಇದರಲ್ಲಿ ನಿಮಗೆ ಎಗೇನ್ 6 ಸೆಕ್ಷನ್ಸ್ ಬರುತ್ತೆ, 6 ಸೆಕ್ಷನ್ಸ್ ಬರುತ್ತೆ. ಅದರಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಸಿಂಧು ಬಯಲಿನ ನಾಗರಿಕತೆ, ವೇದಿಕ್ ಕಲ್ಚರ್, ವೈದಿಕ ಸಂಸ್ಕೃತಿ ಅಂತ ಬರುತ್ತೆ. ಅದಾದ ನಂತರ ಲಿಟ್ರೇಚರ್, ವೈದಿಕ ಸಾಹಿತ್ಯ ಅಂತ ಪ್ರಾಚೀನ ಸಾಹಿತ್ಯ, ಸಂಸ್ಕೃತ ಸಾಹಿತ್ಯ ಅಂತ ಹೇಳಿ ಬರುತ್ತೆ. ಅದರಲ್ಲಿ ವೈದಿಕ ಸಾಹಿತ್ಯನೂ ಸೇರಿಸ್ಕೊಂಡು ಪುರಾಣಗಳು, ಓಕೆ, ಪಂಚತಂತ್ರ ಇತ್ಯಾದಿ, ಮುಘಲ್ ಲಿಟ್ರೇಚರು, ಓಕೆ ಇತ್ಯಾದಿ, ಸೊ ಗುಪ್ತ ಸಾಹಿತ್ಯ ಇತ್ಯಾದಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಬರುತ್ತೆ. ಓಕೆ, ಅದಾದ ನಂತರ ಕಲೆಗಳು ಅಂತ ಹೇಳಿ ಬರುತ್ತೆ. ಆರ್ಟ್ಸ್ ಎಕ್ಸ್ಕ್ಲೂಡಿಂಗ್ ಕರ್ನಾಟಕ ಅಂತ, ಕರ್ನಾಟಕವನ್ನು ಹೊರತುಪಡಿಸಿ ಅದರಲ್ಲಿ ಮೌರ್ಯ ಕಲೆ, ಗುಪ್ತ ಕಲೆ, ಸೊ ಏನು ಕಲೆಗಳು ಬರ್ತವೆ, ವಾಸ್ತುಶಿಲ್ಪ ಶೈಲಿಗಳು ಬರ್ತವೆ. ನಗರ ಶೈಲಿ ಇರ್ಬೋದು, ದ್ರಾವಿಡ ಶೈಲಿ, ವೇಸರ ಶೈಲಿ, ಸೊ ಎಲ್ಲ ಶೈಲಿಗಳು ಕೂಡ ನಿಮಗೆ ಬರುತ್ತೆ. ಅದೇ ಥರ ಮುಘಲ್ ವಾಸ್ತುಶಿಲ್ಪ ಶೈಲಿ, ಸೊ ಮುಘಲ್ ಚಿತ್ರಕಲೆ, ಮುಘಲ್ ಸಂಗೀತ, ನೃತ್ಯ, ಜನಪದ ಪ್ರಕಾರಗಳು ಅದೆಲ್ಲ ಬರುತ್ತೆ. ಅದಾದ ನಂತರ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತ ಇನ್ನೊಂದು ಟಾಪಿಕ್ ಬರುತ್ತೆ. ಓಕೆ, ಅದರಲ್ಲಿ ಪ್ರಾಚೀನ ಭಾರತದಲ್ಲಿ ವಿಜ್ಞಾನ ತಂತ್ರಜ್ಞಾನ ಯಾವ ರೀತಿ ಅಭಿವೃದ್ಧಿ ಹೊಂದಿತ್ತು ಅದ್ರ ಬಗ್ಗೆ ಇದ್ದಾರೆ. ಅಸ್ಟ್ರಾನಮಿ, ಖಗೋಳಶಾಸ್ತ್ರ, ಮ್ಯಾಥಮೆಟಿಕ್ಸು, ಸರ್ಜರಿ, ಸೊ ಬಾಟ್ನಿ, ಝುವಾಲಜಿ,
ಓಕೆ, ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ಶಿಪ್ ಬಿಲ್ಡಿಂಗು, ಆರ್ಕಿಟೆಕ್ಚರು ಇತ್ಯಾದಿ. ಸೊ ವಿಜ್ಞಾನ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ನಿಮಗೆ ಕೇಳ್ತಾರೆ. ಅದಾದ ನಂತರ ಕಲ್ಚರಲ್ ಕಾಂಟ್ರಿಬ್ಯೂಷನ್ ಆಫ್ ಇಂಡಿಯಾ ಟು ಔಟ್ಸೈಡ್ ವರ್ಲ್ಡ್. ಸೊ ವಿದೇಶಗಳಿಗೆ ಭಾರತದ ಸಂಸ್ಕೃತಿ ಯಾವ ಥರ ಪ್ರಸಾರ ಆಯಿತು, ಮಧ್ಯ ಏಷ್ಯಾಕ್ಕೆ ಯಾವ ಥರ ಪ್ರಸಾರ ಆಯಿತು, ಚೀನಾಗೆ ಯಾವ ಥರ ಪ್ರಸಾರ ಆಯಿತು, ಓಕೆ, ನೆಕ್ಸ್ಟು ಬರ್ಮಾಗೆ ಯಾವ ಥರ ಪ್ರಸಾರ ಆಯಿತು, ಸೌತ್ ಈಸ್ಟ್ ಏಷ್ಯಾ, ಆಗ್ನೇಯ ಏಷ್ಯಾ ರಾಷ್ಟ್ರ, ಮಲಯ, ಜಾವಾ, ಸುಮಾತ್ರ, ಶ್ರೀಲಂಕಾಗೆ ಯಾವ ಥರ ಪ್ರಸಾರ ಆಯಿತು ಅದು ನಿಮಗೆ ಕೇಳಿದ್ದಾನೆ. ಅದಾದ ನಂತರ ರಿಲಿಜಿಯನ್ಸ್, ಇಂಡಿಯನ್ ರಿಲಿಜಿಯನ್, ಭಾರತೀಯ ಧರ್ಮಗಳಿಗೆ ಸಂಬಂಧಪಟ್ಟಂತೆ ಇದೆ. ಏನು ಭಾರತದ ಪ್ರಮುಖ ಧರ್ಮಗಳಿದ್ದಾವೆ, ಹಿಂದೂ ಧರ್ಮ, ಜೈನ ಧರ್ಮ, ಬೌದ್ಧ ಧರ್ಮ, ಓಕೆ, ಕ್ರಿಶ್ಚಿಯಾನಿಟಿ ಇರ್ಬೋದು, ಇಸ್ಲಾಂ ಇರ್ಬೋದು, ಸಿಖ್ ಧರ್ಮ. ಈ ಥರ ಧರ್ಮಕ್ಕೆ ಸಂಬಂಧಪಟ್ಟಿದ್ದು ನಿಮಗೆ ಯೂನಿಟ್ 1ನಲ್ಲಿ ಕೇಳಿದ್ದಾನೆ. ಅಷ್ಟನ್ನು ಕೂಡ ನಾವು ಕವರ್ ಮಾಡಿದ್ದೀವಿ ಇನ್ ಡೀಟೇಲಾಗೆ. ನಿಮಗೆ ಎಕ್ಸಾಮ್ಗೆ ಏನು ಬೇಕೋ ಅಷ್ಟನ್ನು ಇಟ್ಕೊಂಡು ಕವರ್ ಮಾಡಿದ್ದೀವಿ. ನೆಕ್ಸ್ಟು ಘಟಕ 2, ಪರಿವರ್ತನೆತ ಭಾರತೀಯ ಸಮಾಜ, ಚಿಂತನೆಯ ಪ್ರಮುಖ ಮಾರ್ಗಗಳು, ಆಧುನಿಕ ಭಾರತದ ಇತಿಹಾಸ, 19ನೇ ಶತಮಾನದ ಪ್ರಾರಂಭದಿಂದ ಸುಧಾರಣೆಗಳು ಮತ್ತು ಸುಧಾರಕರು. ಓಕೆ, ಥಿಂಕರ್ಸು, ಸುಧಾರಣೆಗಳು, ರೀಫಾರ್ಮ್ ಮೂಮೆಂಟು. ನಿಮಗೆ ಮಾಡರ್ನ್ ಇಂಡಿಯಾಗೆ ಸಂಬಂಧಪಟ್ಟಂತೆ ಇದೊಂದೇ ಟಾಪಿಕನ್ನು ಇಟ್ಟಿದ್ದಾರೆ. ಇಲ್ಲಿ ಥಿಂಕರ್ಸ್ ಏನು ಸೋಷಿಯೋ ರಿಲಿಜಿಯಸ್ ರೀಫಾರ್ಮ್ ಮೂಮೆಂಟ್ಸ್ ಅಂತ ಓದ್ತೀರಾ ಮಾಡರ್ನ್ ಇಂಡಿಯಾದಲ್ಲಿ, ಅದನ್ನು ಇಟ್ಟಿದ್ದಾನೆ. ಆರ್ಯ ಸಮಾಜ, ಬ್ರಹ್ಮ ಸಮಾಜ, ರಾಮಕೃಷ್ಣ ಮಿಷನ್ನು, ಓಕೆ, ಸತ್ಯಶೋಧಕ ಸಮಾಜ, ದ್ರಾವಿಡ ಮೂಮೆಂಟು, ಓಕೆ, ಅದೇ ಥರ ಹಿಂದೂ ಮಹಾಸಭಾ, ಮುಸ್ಲಿಂ ಲೀಗು, ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಾರ್ಟಿ, ಓಕೆ, ಅದೇ ಥರ ಆಚಾರ್ಯ ವಿನೋಬಾ ಭಾವೆ ಅವ್ರದ್ದು ಭೂದಾನ್ ಮೂವ್ಮೆಂಟ್ ಅಥವಾ ಗ್ರಾಮದಾನ್ ಮೂವ್ಮೆಂಟ್, ಓಕೆ, ಸಂಪೂರ್ಣ ಕ್ರಾಂತಿ. ಈ ಥರ ಒಂದು 11 ಟಾಪಿಕನ್ನು ಘಟಕ 2ನಲ್ಲಿ ಇಟ್ಟಿದ್ದಾನೆ. ಇಂಡಿಯನ್ ಹಿಸ್ಟ್ರಿನಲ್ಲಿ ಟೋಟಲ್ಲು ನಿಮಗೆ ಸೆಕ್ಷನ್ 1ನಲ್ಲಿ 8 ಕ್ವಶನ್ಸ್ ಬರುತ್ತೆ, 7 or 8 ಕ್ವಶನ್ಸ್ ಬರುತ್ತೆ. ಅದರಲ್ಲಿ ಇಂಡಿಯನ್ ಹಿಸ್ಟ್ರಿನಲ್ಲಿ 4 ಬಂದರೆ ಕರ್ನಾಟಕ ಹಿಸ್ಟ್ರಿನಲ್ಲಿ 4 ಬರುತ್ತೆ. ಓಕೆ, ಯೂನಿಟ್ 1 ಆ್ಯಂಡ್ ಯೂನಿಟ್ 2 ಇದಿಷ್ಟು ನಿಮಗೆ ಭಾರತೀಯ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಯೂನಿಟ್ 3ಇಂದ ಘಟಕ 3, ಘಟಕ 4, 5 ಆ್ಯಂಡ್ 6 ಇಷ್ಟು ನಿಮಗೆ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ, ಕರ್ನಾಟಕ ಇತಿಹಾಸ ಮತ್ತು ಪರಂಪರೆ ಅದಕ್ಕೆ ಸಂಬಂಧಪಟ್ಟಂತೆ ಸುಮಾರು 4 ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಇದರಲ್ಲಿ ಫಸ್ಟ್ ಒನ್ ಕದಂಬರಿಂದ ಹೊಯ್ಸಳರವರೆಗೆ, ಕದಂಬಾಸ್ ಟು ಹೊಯ್ಸಳಾಸ್, ದೇರ್ ಕಲ್ಚರಲ್ ಕಾಂಟ್ರಿಬ್ಯೂಷನ್ಸ್. ಕದಂಬರಿಂದ ಹೊಯ್ಸಳರವರೆಗೆ ಸಾಂಸ್ಕೃತಿಕ ಕೊಡುಗೆಗಳನ್ನು ಕೇಳ್ತಾರೆ. ಓಕೆ, ದೇರ್ ಕಾಂಟ್ರಿಬ್ಯೂಷನ್ ಟು ಆರ್ಕಿಟೆಕ್ಚರ್, ವಾಸ್ತುಶಿಲ್ಪಕ್ಕೆ, ಸ್ಕಲ್ಪ್ಚರ್, ಮೂರ್ತಿ ಶಿಲ್ಪಕ್ಕೆ ಅವರ ಕೊಡುಗೆ. ಓಕೆ, ದೇರ್ ಕಾಂಟ್ರಿಬ್ಯೂಷನ್ ಟು ಲಿಟ್ರೇಚರ್, ಸಾಹಿತ್ಯಕ್ಕೆ ಅವರ ಕೊಡುಗೆ. ಆ್ಯಂಡ್ ದೇರ್ ಕಾಂಟ್ರಿಬ್ಯೂಷನ್ ಟು ರಿಲಿಜಿಯನ್, ಧರ್ಮಕ್ಕೆ ಅವರ ಕೊಡುಗೆ ಅಂತ ಹೇಳಿ ಬರುತ್ತೆ. ಇನ್ನು ಇದರಲ್ಲಿ ಕರ್ನಾಟಕದ ಪ್ರಾಚೀನತೆ ಅಂತ ಬರುತ್ತೆ. ಕನ್ನಡದ ಪ್ರಾಚೀನತೆ, ಕನ್ನಡ ನಾಡಿನ ಪ್ರಾಚೀನತೆ, ಕನ್ನಡ ಭಾಷೆಯ ಪ್ರಾಚೀನತೆ, ಕರ್ನಾಟಕದ ವಸ್ತು ಸಂಗ್ರಹಾಲಯಗಳು, ಇತ್ಯಾದಿಗೆ ಸಂಬಂಧಪಟ್ಟಂತೆ ಯೂನಿಟ್ 3ನಲ್ಲಿ ನಿಮಗೆ ಕೇಳ್ತಾ ಹೋಗ್ತಾನೆ. ಅದೇ ಥರ ಯೂನಿಟ್ 4 ವಿಜಯನಗರ ಸಾಮ್ರಾಜ್ಯ ನಂತರದ ಕಾಲ, ವಿಜಯನಗರ ಆ್ಯಂಡ್ ಪೋಸ್ಟ್ ವಿಜಯನಗರ ಕೇಳಿದರೆ ಅಪ್ ಟು 1799ವರೆಗೂ. ಇಲ್ಲಿ ವಿಜಯನಗರದ್ದು ಕೇಳಿದ್ದಾರೆ. ಆರಿಜಿನ್ ಆಫ್ ವಿಜಯನಗರ, ವಿಜಯನಗರದ ಮೂಲ. ಓಕೆ, ಆಸ್ಪಿರೇಷನ್, ಉದ್ದೇಶ ಏನು, ವಿಜಯನಗರ ಸ್ಥಾಪನೆಗೆ ಉದ್ದೇಶ ಏನು, ಇತ್ಯಾದಿ. ಅದೇ ಥರ ಹರಿಹರ, ಬುಕ್ಕರನ್ನು ಕೇಳಿದ್ದಾರೆ. ಸೆಕೆಂಡ್ ದೇವರಾಯ, ಕೃಷ್ಣದೇವರಾಯ, ಅಳಿಯರಾಮರಾಯ, ಬ್ಯಾಟಲ್ ಆಫ್ ತಾಳಿಕೋಟ, ಕಾನ್ಸಿಕ್ವೆನ್ಸಸ್ ಆಫ್ ಬ್ಯಾಟಲ್ ಆಫ್ ತಾಳಿಕೋಟ. ಅದೇ ಥರ ವಿಜಯನಗರದ ಕಲೆ, ವಾಸ್ತುಶಿಲ್ಪ, ಸಂಗೀತ, ನೃತ್ಯ, ಸಾಹಿತ್ಯ. ಓಕೆ, ಗ್ಲೋರಿ ಆಫ್ ದ ಕ್ಯಾಪಿಟಲ್, ವಿಜಯನಗರದ ವೈಭವ ಯಾವ ಥರ ಇತ್ತು. ವಿದೇಶಿಯರ ಬರವಣಿಗೆಗಳು, ಏನು ವಿಜಯನಗರ ಕಾಲದಲ್ಲಿ ವಿದೇಶಿಗರು ಬರ್ತಾರೆ. ನಿಕೋಲೋ ಡಿ ಕಾಂಟಿ ಬರ್ತಾನೆ, ಅಬ್ದುಲ್ ರಜಾಕ್ ಬರ್ತಾನೆ, ಡೊಮಿಂಗೋ ಪೇಜ್ ಬರ್ತಾನೆ, ಬರ್ಬೋಸಾ ಬರ್ತಾನೆ, ನ್ಯೂನೀಸ್ ಬರ್ತಾನೆ, ನಿಕೆಟಿನ್ ಬರ್ತಾನೆ. ಅವರೆಲ್ಲ ಬರವಣಿಗೆಗಳು, ಕಾಂಟ್ರಿಬ್ಯೂಷನ್ಸು ಕೇಳ್ತಾನೆ. ಆ್ಯಂಡ್ ಇದೇ ಯೂನಿಟ್ 4ಅಲ್ಲಿ ಎಗೈನ್ ರಿಲಿಜಿಯಸ್ ಸೆಕ್ಟ್ಸ್, ಧಾರ್ಮಿಕ ಪಂಥಗಳ ಬಗ್ಗೆ ಕೇಳ್ತಾನೆ. ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ವಚನ ಚಳುವಳಿ, ಬಸವೇಶ್ವರ, ಶಿವಶರಣರದ್ದು ವಚನ ಚಳುವಳಿ ಇದೆ. ಅದೇ ಥರ ಹರಿದಾಸ ಚಳುವಳಿ, ಕನಕದಾಸ, ಪುರಂದರದಾಸ ಅವ್ರ ಬಗ್ಗೆನೂ ಕೂಡ ಯೂನಿಟ್ 4ಅಲ್ಲಿ ಇದೆ. ಅದ್ರ ಜೊತೆಗೆ ಕಲ್ಚರಲ್ ಕಾಂಟ್ರಿಬ್ಯೂಷನ್ಸ್ ಆಫ್ ಬಹಮನೀಸ್,
ಬಹುಮನಿಗಳ ಸಾಂಸ್ಕೃತಿಕ ಕೊಡುಗೆ. ಅದೇ ಥರ ಕಲ್ಚರಲ್ ಕಾಂಟ್ರಿಬ್ಯೂಷನ್ಸ್ ಆಫ್ ಆದಿಲ್ ಶಾಹಿಗಳ ಸಾಂಸ್ಕೃತಿಕ ಕೊಡುಗೆ. ಸೊ ಇದೆಲ್ಲ ನಿಮಗೆ ಇಟ್ಟಿದ್ದಾರೆ. 1799ವರೆಗೂ ಬಂದ್ಬಿಡುತ್ತೆ. ಚಿಕ್ಕದೇವರಾಜ ಒಡೆಯರ್, ಸೊ ಮೈಸೂರು ಒಡೆಯರ್, ಚಿಕ್ಕದೇವರಾಜ ಒಡೆಯರ್ನು ಸೇರಿಕೊಂಡು ಯೂನಿಟ್ 4ಅಲ್ಲಿ ನಿಮಗೆ ಕೇಳ್ತಾ ಹೋಗ್ತಾನೆ. ಅದೇ ಥರ ಯೂನಿಟ್ 5 ಆಧುನಿಕ ಮೈಸೂರು 1799 to 1947. ಸೊ ಇದೆಲ್ಲಿಂದ ಶುರುವಾಗುತ್ತೆ? 1799ಇಂದ ಅಂದರೆ 3rd ಕೃಷ್ಣರಾಜ ಒಡೆಯರಿಂದ ಶುರುವಾಗುತ್ತೆ. 3ನೇ ಕೃಷ್ಣರಾಜ ಒಡೆಯರ್ ಇರ್ಬೋದು. ಅದಾದ ನಂತರ ಮೈಸೂರು ಕಮಿಷನರ್ ಆಳ್ವಿಕೆ, ದಿವಾನ್ ಆಳ್ವಿಕೆ, ಸೊ ಇದೆಲ್ಲ ನಿಮಗೆ ಬಂದ್ಬಿಡುತ್ತೆ. ಅದೇ ಥರ ಹೈದರಾಲಿ ಸ್ಟ್ರಂಗ್ಗಳು, ಆರ್ಮಡ್ ಸ್ಟ್ರಗಲ್ ಇನ್ ಕರ್ನಾಟಕ, ಸಶಸ್ತ್ರ ದಂಗೆಗಳಿಗೆ ಕೇಳ್ತಾರೆ. ದೋಂಡಿಯವಾಗ ಇರ್ಬೋದು, ಬಿದನೂರು ರೆಬಿಲಿಯನ್ ಇರ್ಬೋದು, ಸಿಂದಗಿ ಇರ್ಬೋದು. ಓಕೆ, ದೇಶಮುಖ ರೆಬಿಲಿಯನ್ನು, ಕಿತ್ತೂರು ಹೋರಾಟ, ಓಕೆ, ನಗರ ದಂಗೆ, ಕೆನರಾ ದಂಗೆ ಇತ್ಯಾದಿ ದಂಗೆಗಳನ್ನು ಕೇಳ್ತಾನೆ. ಅದೇ ಥರ ಹೈದರಾಲಿ, ಟಿಪ್ಪು ಅವರನ್ನು ಕೂಡ ಕವರ್ ಮಾಡಿದ್ದಾರೆ. ಹೈದರಾಲಿ, ಟಿಪ್ಪು, ಕೆಳದಿಯ ನಾಯಕರು, ಪರ್ಟಿಕ್ಯುಲರ್ಲಿ ಶಿವಪ್ಪ ನಾಯಕ, ಓಕೆ, ಚಿತ್ರದುರ್ಗದ ನಾಯಕರು ಅವ್ರದ್ದು ಇದೆ ಟಾಪಿಕಲ್ಲಿ. ಅದೇ ಥರ ನಾಡಪ್ರಭುಸ್, ಸೊ 2ನೇ ಕೆಂಪೇಗೌಡ ಅವನ ಕಾಂಟ್ರಿಬ್ಯೂಷನ್ಸು ಅದೆಲ್ಲ ನಿಮಗೆ ಆಧುನಿಕ ಮೈಸೂರಲ್ಲಿ ನಿಮಗೆ ಬಂದುಬಿಡುತ್ತೆ. ನೆಕ್ಸ್ಟು ಘಟಕ 6 ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳುವಳಿ ಮತ್ತು ಏಕೀಕರಣ. ಕರ್ನಾಟಕದಲ್ಲಿ ಯಾವ ಥರ ಸ್ವಾತಂತ್ರ್ಯ ಚಳುವಳಿ ಆಯಿತು? ಸೊ ಫ್ರೀಡಮ್ ಮೂಮೆಂಟ್ ಆಯಿತು. 3 ಥರ ಆಗುತ್ತೆ. ಫ್ರೀಡಮ್ ಮೂಮೆಂಟ್ ಇನ್ ಮುಂಬೈ ಕರ್ನಾಟಕ, ಫ್ರೀಡಮ್ ಮೂಮೆಂಟ್ ಇನ್ ಮೈಸೂರು ಕರ್ನಾಟಕ ಆ್ಯಂಡ್ ಹೈದರಾಬಾದ್ ಕರ್ನಾಟಕ. ಓಕೆ, ಮುಂಬೈ ಕರ್ನಾಟಕದಲ್ಲಿ ಯಾವ ಥರ ಆಯಿತು, ಅಥವಾ ಕಿತ್ತೂರು ಕರ್ನಾಟಕದಲ್ಲಿ ಯಾವ ಥರ ಆಯಿತು, ಮೈಸೂರು ಕರ್ನಾಟಕದಲ್ಲಿ ಯಾವ ಥರ ಆಯಿತು, ಸೊ ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕದಲ್ಲಿ ಯಾವ ಥರ ಆಯಿತು ಅದನ್ನು ಕೇಳ್ತಾರೆ. ಮತ್ತು ಏಕೀಕರಣ, ಯೂನಿಫಿಕೇಷನ್, ಕರ್ನಾಟಕ ಏಕೀಕರಣಕ್ಕೆ ಕಾರಣಗಳೇನು, ಓಕೆ, ಅಂಶಗಳೇನು, ಕಾರಣಕ್ಕೆ ಏಕೀಕರಣಕ್ಕೆ ಪ್ರಮುಖ ಪ್ರೇರಕಗಳು ಯಾವ್ಯಾವ ಥರ ಆಯಿತು, ಅಲ್ಲಿ ಸ್ಟೇಜಸ್ ಬರ್ತವೆ, ದಾರ್ ಕಮಿಟಿ, JVP ಕಮಿಟಿ, ಫಜಲ್ ಅಲಿ ಕಮಿಟಿ, ಸೊ ಅವುಗಳನ್ನು ಕೂಡ ನಿಮಗೆ ಇದೆ. ಅದೇ ಥರ ಸೊ ಕರ್ನಾಟಕದಲ್ಲಿ ಎಜುಕೇಷನ್ ಸ್ಪ್ರೆಡ್ ಆಗೋದಕ್ಕೆ ಮಿಷನರಿಗಳ ಪಾತ್ರ ಏನು, ಮುದ್ರಣಾಲಯದ ಪಾತ್ರ, ಪತ್ರಿಕೆಗಳ ಪಾತ್ರ, ಸೊ ಅವೆಲ್ಲ ನಿಮಗೆ ಯೂನಿಟ್ 6ಅಲ್ಲಿ ನಿಮಗೆ ಕೇಳ್ತಾ ಹೋಗ್ತಾನೆ. ಇಷ್ಟು ಏನು KS ಮೇನ್ಸ್ಗೆ ನಿಮಗೆ ಸಿಲೆಬಸ್ ಇದೆ, ಅಷ್ಟು ಸಿಲೆಬಸ್ಸನ್ನು ಭಾರತೀಯ ಇತಿಹಾಸ ಮತ್ತು ಪರಂಪರೆ ಈ ಬುಕ್ಕಲ್ಲಿ ಒಂದು ರೀತಿ ಇದೊಂದು ಹ್ಯಾಂಡ್ ಬುಕ್ ಥರ, ಕೈಪಿಡಿ ಥರ ತುಂಬ ಚೆನ್ನಾಗಿದೆ. ಓಕೆ, ಸೊ ಹೊರತಂದಿದ್ದೀವಿ. ಫಸ್ಟ್ ಎಡಿಷನ್ನು 2018ನಲ್ಲಿ ರಿಲೀಸ್ ಆಗಿತ್ತು. ಅದಾದ ನಂತರ ರಿವೈಸ್ಡ್ ಎಡಿಷನ್ನು 2025ಅಲ್ಲಿ ರಿಲೀಸ್ ಮಾಡಿದ್ದೀವಿ. ಅವೈಲಬಲ್ ಇದೆ. ಸೊ ಯಾರಾದರೂ ಈ ಬುಕ್ಕು ಬೇಕು ಅಂದರೆ ನಮ್ಮ ಆಜಾದ್ ICS ಅಕಾಡೆಮಿನ ನೇರವಾಗಿ ಸಂಪರ್ಕಿಸ್ಬೋದು. ಓಕೆ, ಸೇಮ್ ಬುಕ್ ಆಲ್ಸೋ ರಿಲೀಸ್ಡ್ ಇನ್ ಇಂಗ್ಲೀಷಲ್ಲೂ ಕೂಡ ಸೇಮ್ ಬುಕ್ಕು ಇದೆ. ಓಕೆ, ಸೊ ಇದನ್ನು ಫಸ್ಟ್ ಟೈಮ್ ರಿಲೀಸ್ಡ್ ಇನ್ 2017ನಲ್ಲಿ ಫಸ್ಟ್ ರಿಲೀಸ್ ಮಾಡಿದ್ವಿ. ಈಗ 2025ಅಲ್ಲಿ ರಿಲೀಸ್ಡ್ ರಿವೈಸ್ಡ್ ಎಡಿಷನ್. ಇಂಗ್ಲೀಷ್ ಮಾಧ್ಯಮದಲ್ಲಿ ಯಾರಾದರೂ ಪ್ರಿಪೇರ್ ಆಗೋರಿದ್ದರೆ ಸೊ ಅವರಿಗೆ ಹೆಲ್ಪ್ ಆಗಲಿ ಅಂತ ಇಂಡಿಯನ್ ಹೆರಿಟೇಜ್ ಆ್ಯಂಡ್ ಕಲ್ಚರ್. ಸೊ ಫಸ್ಟ್ ಬುಕ್ಕು ರಿಲೀಸ್ ಮಾಡಿದ್ದು ನಮ್ಮ ಆಜಾದ್ ಪಬ್ಲಿಕೇಶನಿಂದ, ಸೊ ಇಂಡಿಯನ್ ಹೆರಿಟೇಜ್ ಆ್ಯಂಡ್ ಕಲ್ಚರ್. ಸೊ ವಾಲ್ಯೂಮ್ 2 ಅಂತ ಬರುತ್ತೆ. ವಾಲ್ಯೂಮ್ 2 ವಿತ್ ಸ್ಪೆಷಲ್ ಫೋಕಸ್ ಆನ್ ಕರ್ನಾಟಕ. ಸೊ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ವಾಲ್ಯೂಮ್ 2 ಅಂತ ಹೆಸರನ್ನು ಇಟ್ಟಿದ್ದೀವಿ. ವಾಲ್ಯೂಮ್ 1 ಬಂದು UPSCಗೆ ಸೇಮ್ ಬುಕ್ಕೇ ಇದೆ, ಇಂಡಿಯನ್ ಹೆರಿಟೇಜ್ ಆ್ಯಂಡ್ ಕಲ್ಚರ್. ವಾಲ್ಯೂಮ್ 1 ಅಂದರೆ UPSC, ವಾಲ್ಯೂಮ್ 2 ಅಂದರೆ ಕರ್ನಾಟಕ ಸಂಬಂಧಪಟ್ಟಿದ್ದು. ಸೊ ಅಗೇನ್ ಸೇಮ್, ಸೊ ಪೇಪರ್ 2 ಜನರಲ್ ಸ್ಟಡೀಸ್ 2ಗೆ ಸಂಬಂಧಪಟ್ಟಂತೆ ಸೇಮ್ ಯೂನಿಟ್ 6, ಯೂನಿಟ್ 1, 2, 3, 4 ಸೊ ಕಂಪ್ಲೀಟ್ ಕವರೇಜ್ ಇದೆ. ಎಲ್ಲ ಸಿಲೆಬಸ್ಸನ್ನು ಕವರ್ ಮಾಡಿದ್ದೀನಿ. ಇದ್ರ ಬಗ್ಗೆ ಐ ವಿಲ್ ಮೇಕ್ ಸಪ್ರೇಟ್ ವಿಡಿಯೋ. ಸೊ ಇನ್ನೊಂದು ವಿಡಿಯೋ ಮಾಡಿ ಅದರಲ್ಲಿ ನಾನು ಇನ್ ಡೀಟೇಲಾಗಿ ಎಕ್ಸ್ಪ್ಲನೇಷನನ್ನು ಕೊಡ್ತೀನಿ. ಓಕೆ, ಸದ್ಯ ಕನ್ನಡ ಮಾಧ್ಯಮದವ್ರಿಗೆ ಭಾರತೀಯ ಮತ್ತು ಇತಿಹಾಸ ಪರಂಪರೆ ಈ ಬುಕ್ಕು ಇದೆ. ಅದೇ ಥರ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಕ್ಲಾಸಸ್ ಕೂಡ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಯಾರಿಗಾದರೂ ಬೇಕು ಅಂದರೆ ಇಂಡಿಯನ್ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಸೆಕ್ಷನ್ 1 GS 1 ಸೆಕ್ಷನ್ 1 ಇಂಡಿಯನ್ ಹೆರಿಟೇಜ್ ಆ್ಯಂಡ್ ಕಲ್ಚರ್ಗೆ ಸಂಬಂಧಪಟ್ಟಂತೆ ತರಗತಿಗಳು ಬೇಕು ಅಂದರೆ ಸೊ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸಸ್ ಅವೈಲಬಲ್ ಇದೆ. ಸೊ ನಮ್ಮ ಸಂಸ್ಥೆನ ನೀವು ಸಂಪರ್ಕಿಸ್ಬೋದು. ಓಕೆ, ಸೊ ಇದನ್ನು ಈ ತರಗತಿಗಳಿಗೆ ಸಂಬಂಧಪಟ್ಟಂತೆ ನಾವು 2 ಡೇಸಲ್ಲಿ ಟೋಟಲ್ ಎಂಟೈರ್ ಇಂಡಿಯನ್ ಹಿಸ್ಟ್ರಿನ ಕವರ್ ಮಾಡಬೇಕು ಅಂತ ಒಂದು ಪ್ಲ್ಯಾನನ್ನು ಹಾಕ್ಕೊಂಡಿದ್ದೀವಿ.
ಒನ್ ಡೇ ಕಂಪ್ಲೀಟ್ ಇಂಡಿಯನ್ ಹಿಸ್ಟ್ರಿ, ಇನ್ನೊಂದು ದಿವಸ ಕಂಪ್ಲೀಟ್ ಕರ್ನಾಟಕ ಹಿಸ್ಟ್ರಿ. 2 ಡೇಸಲ್ಲಿ ಸೊ ನಾವು ನಿಮಗೆ ಎಂಟೈರ್ ಏನು ಭಾರತೀಯ ಇತಿಹಾಸ ಮತ್ತು ಪರಂಪರೆ ಅಂತ ಹೇಳಿ ಏನಿದೆ ಟಾಪಿಕ್ 85 ಮಾರ್ಕ್ಸ್ಗೆ ಅಷ್ಟನ್ನು ಕೂಡ ಕವರ್ ಮಾಡಿಕೊಡ್ತೀವಿ. ಆಸಕ್ತರು ಯಾರಾದರೂ ಬೇಕು ಅನಿಸಿದ್ರೆ ನಮ್ಮ ಸಂಸ್ಥೆ ಆಜಾದ್ ICS ಅಕಾಡೆಮಿನ ಸಂಪರ್ಕಿಸ್ಬೋದು. ಸೊ ತರಗತಿಗಳು ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಅವೈಲಬಲ್ ಇನ್ ಬೈಲಿಂಗ್ವಿಯಲಲ್ಲಿರುತ್ತೆ, ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿರುತ್ತೆ. ಅದೇ ಥರ ಹೈಬ್ರಿಡ್ ಕ್ಲಾಸಸ್ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸಸ್ ಎರಡೂ ಇರುತ್ತೆ, ಸಂಪರ್ಕಿಸ್ಬೋದು. ಓಕೆ, ಇಷ್ಟು ಭಾರತೀಯ ಇತಿಹಾಸ ಮತ್ತು ಪರಂಪರೆಗೆ ಸಂಬಂಧಪಟ್ಟಂತೆ ಒಂದು ಸ್ಮಾಲ್ ವಿಡಿಯೋ. ಓಕೆ, ಥ್ಯಾಂಕ್ ಯು.